ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 123 ಪಾಯಿಂಟ್ಸ್ ಗೈನ್ ಆಗಿ 81,548 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 32 ಪಾಯಿಂಟ್ಸ್ ಗೈನ್ ಆಗಿ 25,500 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 133 ಪಾಯಿಂಟ್ಸ್ ಗೈನ್ ಆಗಿ 54,669 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಇವತ್ತು ನಮ್ಮ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ಡೀಲ್ ಬಗ್ಗೆ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನವೆಂಬರ್ಗೆಲ್ಲ ಫಸ್ಟ್ ಟ್ರೆಂಚ್ ಟ್ರೇಡ್ ಡೀಲ್ ಫೈನಲೈಸ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, 2 ಡೇಸ್ ಬ್ಯಾಕ್ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಇವಾಗ ಇಂಡಿಯಾ ಯಾವುದೋ ಒಂದೆರಡು ಕಂಟ್ರೀಸ್ ಹತ್ರ ಮಾತ್ರನೇ ಅಲ್ಲ ಈ ನೆಗೋಸಿಯೇಷನ್ಸ್ ಮಾಡ್ತಾ ಇರೋದು, ನಿಯರ್ಲಿ 17 ಕಂಟ್ರೀಸ್ ಜೊತೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ನೋಡ್ಕೊಂಡ್ರೆ ಯುರೋಪಿಯನ್ ಯೂನಿಯನ್ ಜೊತೆ 60% ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಪಾಸಿಟಿವ್ ಆಗಿ ಕಂಪ್ಲೀಟ್ ಆಗಿದೆ. ಮತ್ತೆ ನಾಳೆ ನೋಡ್ಕೊಂಡ್ರೆ ಯುರೋಪಿಯನ್ ಯೂನಿಯನ್ ನ ಟ್ರೇಡ್ ಕಮಿಷನರ್ ಅವರು ಇಂಡಿಯಾಗೆ ವಿಸಿಟ್ ಮಾಡ್ತಾ ಇದ್ದಾರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೋಸ್ಕರನೇ. ನೋಡೋಣ ನೆಕ್ಸ್ಟ್ ಇನ್ನ ಏನ್ ಪಾಸಿಟಿವ್ ಅಪ್ಡೇಟ್ಸ್ ಬರ್ತವೆ ಅಂತ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ನೋಡ್ಕೊಂಡ್ರೆ ಈ ಸೌತ್ ಅಮೆರಿಕನ್ ಕಂಟ್ರೀಸ್ ಏನಿದಾವೆ ನಿಯರ್ಲಿ 6 to 7 ಕಂಟ್ರೀಸ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗೆ ನೆಗೋಸಿಯೇಷನ್ಸ್ ಎಲ್ಲ ಇದಾವೆ ಅಂತ ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲೇನೆ ಆಸ್ಟ್ರೇಲಿಯಾ ಜೊತೆ ಒಮನ್ ಜೊತೆ ಕೂಡ ಈ ಸೆಕೆಂಡ್ ಟ್ರೆಂಚ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಇದೆ. ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ ಪ್ರಕಾರ ಹೇಳ್ತೀನಿ ನೋಡಿ. ಇವಾಗ ಇಂಡಿಯಾ ನೋಡ್ಕೊಂಡ್ರೆ ತುಂಬಾ ಕಂಟ್ರೀಸ್ ಜೊತೆ ಎಲ್ಲ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಆ ಪ್ರತಿಯೊಂದು ನೆಗೋಸಿಯೇಷನ್ಸ್ ಏನಿದಾವೆ ಅದೆಲ್ಲ ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ನಾವೊಂದು ಹೊಸ ಮಾರ್ಕೆಟ್ಗೆ ನಮ್ಮ ಪ್ರಾಡಕ್ಟ್ ನ ತಗೊಂಡೋಗಿ ಸೆಲ್ ಮಾಡ್ತಾ ಇದೀವಲ್ವಾ, ಅದರಿಂದ ನಮ್ಮ ಕಂಟ್ರಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಆದ್ರೆ ಇದಕ್ಕೆಲ್ಲ ಸ್ವಲ್ಪ ಒಂದು ಟೈಮ್ ತಗೊಳುತ್ತೆ. ಅಂದ್ರೆ ಇವಾಗ ತುಂಬಾ ಕಂಟ್ರೀಸ್ ಜೊತೆ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವಲ್ವಾ, ಅದಕ್ಕೋಸ್ಕರ ಇನ್ನೊಂದು 2-3 ಮಂತ್ಸ್ ವರ್ಗು ಟೈಮ್ ತಗೊಳುತ್ತೆ. ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ಕಂಪ್ಲೀಟ್ ಆದ್ರೆ ನಮ್ಮ ಇಂಡಿಯಾಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ನ ಎಂದೇ ಆಗ್ಲಿ ಲಾಂಗ್ ಟರ್ಮ್ ಅಲ್ಲಿ ನೋಡಿ, ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ವೆಲ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ರೆ ನಿಯರ್ ಟರ್ಮ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಅನ್ಸರ್ಟನಿಟೀಸ್ ಇದಾವೆ. ಅದ್ರ ಜೊತೆಗೆ ಇವಾಗ ಲಾಸ್ಟ್ 3-4 ಡೇಸ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಇನ್ನೂ ಇದಾದ್ಮೇಲೂ ಸಮೇತ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ರೆ ಅದು ಒಳ್ಳೇದೇ. ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಏನಾದ್ರು ಮತ್ತೆ ಅನ್ಸರ್ಟನಿಟೀಸ್ ಬಿಲ್ಟ್ ಆದ್ರೆ ಮತ್ತೆ ನಮ್ಮ ಮಾರ್ಕೆಟ್ ಫಾಲ್ ಆದ್ರೂ ಯಾರನ್ನು ಟೆನ್ಷನ್ಸ್ ತಗೊಳಕ್ ಹೋಗ್ಬೇಡಿ, ಮತ್ತೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡಕ್ ಹೋಗ್ಬೇಡಿ. ಮಾರ್ಕೆಟ್ ಫಾಲ್ಗೂ ಸಹ ರೆಡಿನೇ ಇರಿ. ಯಾಕಂದ್ರೆ Q2 ರಿಸಲ್ಟ್ಸ್ ಇದೆ ಅಲ್ವಾ, ಈ Q2 ಅಲ್ಲಿ ಸ್ವಲ್ಪ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಾರ್ಕೆಟ್ ಫಾಲ್ಗೆ ರೆಡಿ ಇರಿ. ಆದ್ರೆ ಈ ಮ್ಯಾಕ್ರೋ ಡೇಟಾಸ್ ಏನಿದಾವೆ, ಈ ಮ್ಯಾಕ್ರೋ ಡೇಟಾಸ್ ಏನಾದ್ರು ಎಲ್ಲ ಪಾಸಿಟಿವ್ ಆಗಿ ಟರ್ನ್ ಆದ್ರೆ ಅವಾಗ ನಮ್ಮ ಇಂಡಿಯನ್ ಮಾರ್ಕೆಟ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಈ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಯುರೋಪಿಯನ್ ಯೂನಿಯನ್ ಅವ್ರಿಗೆ ಹೇಳ್ತಾ ಇದಾರೆ ಇವಾಗ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋ ಕಾರಣದಿಂದ ಚೈನಾ ಮೇಲೆ ಮತ್ತೆ ಇಂಡಿಯಾ ಮೇಲೆ 100% ಟ್ಯಾರಿಫ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ. ಫ್ರೆಂಡ್ಸ್, ಇವಾಗ ಯುರೋಪಿಯನ್ ಯೂನಿಯನ್ ಅವರು ಯಾವುದೇ ಕಾರಣಕ್ಕೂ ಇಂಡಿಯಾ ಮೇಲೆ ಮತ್ತೆ ಚೈನಾ ಮೇಲೆ ಯಾವುದೇ ಕಾರಣಕ್ಕೂ 100% ಟ್ಯಾರಿಫ್ ಹಾಕೋ ಚಾನ್ಸಸ್ ಇಲ್ವೇ ಇಲ್ಲ. ಯಾಕಂದ್ರೆ ನಿಯರ್ಲಿ 60 to 70% ಏನೇನ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಆ ಪ್ರಾಡಕ್ಟ್ಸ್ ಎಲ್ಲಾನು ಮೋಸ್ಟ್ ಚೈನಾ ಇಂದಾನೆ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಇಂಡಿಯಾ ಮೇಲೆ ಮತ್ತೆ ಚೈನಾ ಮೇಲೆ ಈ ತರ ಟ್ಯಾರಿಫ್ ನ ಹಾಕೋ ಚಾನ್ಸಸ್ ಇಲ್ಲ. ಒಂದ್ ವೇಳೆ ಏನಾದ್ರು ಟ್ಯಾರಿಫ್ ಹಾಕಿದ್ರೆ ಅದು ನಮ್ಮ ಮಾರ್ಕೆಟ್ ಮಾತ್ರ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಏನೇ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಇವಾಗ ಫೆಡ್ ಚೇರ್ಮನ್ ಅವರು ಇದಾರಲ್ವಾ, ಇವಾಗ ನೆಕ್ಸ್ಟ್ ವೀಕ್ ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ ಅಲ್ವಾ, ಈ ಮೀಟಿಂಗ್ ಅಲ್ಲಿ ದೊಡ್ಡ ರೇಟ್ ಕಟ್ ಮಾಡಬೇಕು ಅಂತ ಫೆಡ್ ಚೇರ್ಮನ್ ಅವ್ರಿಗೆ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಏನಿದೆ ಇದು ವೀಕ್ ಆಗಿದೆ, ಇನ್ಫ್ಲೇಷನ್ ಡೇಟಾ ವೀಕ್ ಆಗಿದೆ, ಕೋರ್ ಇನ್ಫ್ಲೇಷನ್ ಡೇಟಾ ವೀಕ್ ಆಗಿದೆ, ಮತ್ತೆ ಜಾಬ್ಸ್ ಡೇಟಾ ವೀಕ್ ಆಗಿದೆ. ಪ್ರತಿ ಒಂದು ಡೇಟಾನು ತುಂಬಾನೇ ವೀಕ್ ಆಗೇ ಇದೆ. ಅದಕ್ಕೋಸ್ಕರ ಈ ಮೀಟಿಂಗ್ ಅಲ್ಲಿ ರೇಟ್ ಕಟ್ ನ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ರೇಟ್ ಕಟ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಂಡ್ರೆ ಇದೆಲ್ಲ ಓಕೆನೆ. ಆದ್ರೆ US ಮಾರ್ಕೆಟ್ ಪರ್ಸ್ಪೆಕ್ಟಿವ್ ನೋಡ್ಕೊಂಡ್ರೆ ಈ ಡೇಟಾಸ್ ಎಲ್ಲ ತುಂಬಾನೇ ವೀಕ್ ಆಗಿದಾವೆ. ನೋಡೋಣ ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ US ಮಾರ್ಕೆಟ್ ಕೂಡ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು BSE ನೋಡಿದ್ರಾ ಇಂಟರ್ಡೇ ಸೆಷನ್ ಅಲ್ಲಿ ಎಬವ್ 4% ಫಾಲ್ ಆಗಿದೆ. ಮತ್ತೆ ನಿನ್ನೆ ನೋಡ್ಕೊಂಡ್ರು ಇದೇ ತರನೇ ಫಾಲ್ ಆಗಿತ್ತು. ಮತ್ತೆ ಏಂಜಲ್ ಒನ್ ನೋಡ್ಕೊಂಡ್ರು ಎಬವ್ 4% ಫಾಲ್ ಆಗಿದೆ. ಇವತ್ತು ಈ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಎಲ್ಲ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ರೀಸೆಂಟ್ ಆಗಿ ಈ BSE ಬಗ್ಗೆ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ. ಇವಾಗ ಈ ವೀಕ್ಲಿ ಎಕ್ಸ್ಪೈರಿ ಏನಿದೆ, ಈ ವೀಕ್ಲಿ ಎಕ್ಸ್ಪೈರಿನ ಟ್ಯೂಸ್ಡೇ ಇಂದ ಥರ್ಸ್ಡೇಗೆ ಶಿಫ್ಟ್ ಮಾಡಿದ್ರಲ್ವಾ, ಅದರಿಂದ BSE ಅವ್ರ ಮಾರ್ಕೆಟ್ ಶೇರ್ ನೋಡ್ಕೊಂಡ್ರೆ ತುಂಬಾನೇ ಫಾಲ್ ಆಗುತ್ತೆ FNO ಸೆಗ್ಮೆಂಟ್ ಅಲ್ಲಿ ಅಂತ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಫಾಲ್ ಆಗಿತ್ತು. ಆದ್ರೆ
ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಈ ತರ ಎಕ್ಸ್ಪೈರಿ ಡೇಸ್ ನ ಚೇಂಜ್ ಮಾಡಿದ್ರು BSE ಗೆ ಯಾವುದೇ ತರ ಎಫೆಕ್ಟ್ ಆಗಿಲ್ಲ. ಅದ್ರ ಜೊತೆಗೆ ಮಾರ್ಕೆಟ್ ಶೇರ್ ನ ಕೂಡ ಗೈನ್ ಮಾಡಿದ್ದಾರೆ ಅಂತ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಯ್ತು. ಅದರಿಂದ ಲಾಸ್ಟ್ 1 ವೀಕ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತೆ ಇವಾಗ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಮಾತಾಡ್ಕೊಳ್ಳೋಣ. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಈ ಸೆಬಿ ಚೇರ್ಮನ್ ಆದ ತುಹಿಕಾಂತ್ ಪಾಂಡೆ ಅವರು ಈ FNO ರಿಲೇಟೆಡ್ ಆಗಿ ತುಂಬಾನೇ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅವತ್ ನೋಡ್ಕೊಂಡ್ರೆ ಈ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಏನಿದಾವೆ ಇವನ್ನ ಸ್ಟಾಪ್ ಮಾಡಬೇಕು, ಬರೀ ಮಂತ್ಲಿ ಕಾಂಟ್ರಾಕ್ಟ್ಸ್ ಮಾತ್ರನೇ ಇದ್ರೆ ಸಾಕು ಅಂತ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ರು. ಇವತ್ತೇನ್ ಹೇಳ್ತಾ ಇದಾರೆ ಅಂತಂದ್ರೆ ಈ FNO ಗೆ ಸಂಬಂಧಪಟ್ಟಿರೋ ಈ ವೀಕ್ಲಿ ಎಕ್ಸ್ಪೈರೀಸ್ ಏನಿದೆ ಅವನ್ನ ಸ್ಟಾಪ್ ಮಾಡೋದಕ್ಕೆ ಒಂದು ಕನ್ಸಲ್ಟೇಷನ್ ಪೇಪರ್ ನ ರೆಡಿ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದ ಇವತ್ತು BSE ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ವೀಕ್ಲಿ ಎಕ್ಸ್ಪೈರೀಸ್ ನ ಸ್ಟಾಪ್ ಮಾಡಿ ಬರೀ ಮಂತ್ಲಿ ಎಕ್ಸ್ಪೈರೀಸ್ ಮಾತ್ರನೇ ಇರೋ ತರ ನೋಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಫ್ರೆಂಡ್ಸ್, ಈ ವೀಕ್ಲಿ ಎಕ್ಸ್ಪೈರೀಸ್ ನ ಸ್ಟಾಪ್ ಮಾಡೋದ್ರಿಂದ BSE ಗೆ ಇದು ಕಂಪ್ಲೀಟ್ಲಿ ನೆಗೆಟಿವ್ ಆಗುತ್ತೆ. ಆದ್ರೆ BSE ಗಿನ್ನ ಜಾಸ್ತಿ NSE ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಮತ್ತೆ ಈ ಏನ್ ಎಕ್ಸ್ಪೈರೀಸ್ ಇದೆ ಈ ಎಕ್ಸ್ಪೈರೀಸ್ ನ ಟ್ಯೂಸ್ಡೇ ಒಂದು ಎಕ್ಸ್ಪೈರಿ, ಥರ್ಸ್ಡೇ ಒಂದು ಎಕ್ಸ್ಪೈರಿ, ಈ ತರ ಎಕ್ಸ್ಪೈರೀಸ್ ಏನು ಬೇಡ. ಅಕಸ್ಮಾತ್ ಏನಾದ್ರು ಈ ವೀಕ್ಲಿ ಎಕ್ಸ್ಪೈರೀಸ್ ಏನಾದ್ರು ಇದ್ರೆ ಬರೀ ಒಂದೇ ದಿನ ಎಕ್ಸ್ಪೈರೀಸ್ ಇರ್ಲಿ, ಮಲ್ಟಿಪಲ್ ಡೇಸ್ ಅಲ್ಲಿ ಎಕ್ಸ್ಪೈರೀಸ್ ಏನು ಬೇಡ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾಳೆ ಒಂದು ಮೀಟಿಂಗ್ ಕೂಡ ಇದೆ. ಈ ಮೀಟಿಂಗ್ ಅಲ್ಲಿ ಈ FNO ರಿಲೇಟೆಡ್ ಆಗಿ ತುಂಬಾನೇ ಅಪ್ಡೇಟ್ಸ್ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ನಾಳೆ ಈ FNO ಬಗ್ಗೆ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಫ್ರೆಂಡ್ಸ್, ಇವಾಗ ಈ FNO ಬಗ್ಗೆ ಸೆಬಿ ಅವರು ತುಂಬಾನೇ ಮೆಸರ್ಸ್ ನ ತಗೊಂತಾನೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆ ಮೇನ್ ಎಜೆಂಡಾ ಬಂದು ರಿಟೇಲ್ ಇನ್ವೆಸ್ಟರ್ಸ್ ನ ಸೇಫ್ ಮಾಡೋದಕ್ಕೆ ಮಾತ್ರನೇ ಈ ತರ ಮೆಜರ್ಸ್ ನ ತರ್ತಾನೆ ಬರ್ತಾ ಇರೋದು. ಯಾಕಂದ್ರೆ ಇವಾಗ ಯಾರಾದ್ರೂ ಮಾರ್ಕೆಟ್ ಒಳಗಡೆ ಬರ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಆಗಿ ಟ್ರೇಡಿಂಗ್ ಮುಖಾಂತರ ಬರ್ತಾರೆ ಅಥವಾ FNO ಅಲ್ಲಿ ಟ್ರೇಡ್ ಮಾಡೋದಕ್ಕೆ ನೋಡ್ತಾರೆ ಹೊರತು ಯಾರು ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು, ಇದೆಲ್ಲ ಯಾವ ತರ ವರ್ಕ್ ಆಗುತ್ತೆ, ಇದರಿಂದ ನಾವು ಯಾವ ತರ ವೆಲ್ ಜನರೇಟ್ ಮಾಡ್ಬೋದು ಅಂತ ಯಾರನ್ನು ಯೋಚನೆ ಮಾಡಲ್ಲ. ಡೈರೆಕ್ಟ್ ಆಗಿ ಟ್ರೇಡಿಂಗ್ ಹೋಗೋದು, FNO ಹೋಗೋದು, ಈ ತರ ಮಾಡ್ತಾ ಇರ್ತಾರೆ. ಅದರಿಂದ 90% ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ FNO ದಲ್ಲಿ ಲಾಸ್ ಆಗ್ತಾ ಇದಾರೆ ಅಂತ ಸೆಬಿ ಅವರೇ ರೀಸೆಂಟ್ ಆಗಿ ಮೆನ್ಷನ್ ಮಾಡಿದ್ರು. ಅದಕ್ಕೋಸ್ಕರ ಈ ತರ FNO ಅಲ್ಲಿ ತುಂಬಾನೇ ಚೇಂಜಸ್ ನ ತರ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮ್ ಅಲ್ಲಿ ಆಗ್ಲಿ ಅಥವಾ ನೀವೇನಾದ್ರೂ ಮಾರ್ಕೆಟ್ ಒಳಗಡೆ ಹೊಸದಾಗಿ ಬಂದಿದ್ರೆ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ, ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು, ಮಾರ್ಕೆಟ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಿದ್ರೆ ನಮ್ ಪ್ರಾಫಿಟ್ಸ್ ತುಂಬಾನೇ ಇನ್ಕ್ರೀಸ್ ಆಗುತ್ತೆ, ಯಾವ ಟೈಮಲ್ಲಿ ಯಾವ ತರ ಬಿಹೇವ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಅದಾದ್ಮೇಲೆ 1 by 1 ಕಲ್ತ್ಕೊಂಡೋಗಿ. ಇವಾಗ ಫೈನಲ್ ಆಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬರೋದೇನೆ ಈ FNO. ಇದು ಲಾಸ್ಟ್ ಸ್ಟೇಜ್ ನ ಪ್ರತಿಯೊಬ್ರು ಫಸ್ಟ್ ಸ್ಟೇಜ್ ಆಗಿ ನೋಡ್ತಾರೆ. ಅದಕ್ಕೋಸ್ಕರನೇ ಪ್ರತಿಯೊಬ್ರು ಕ್ಯಾಪಿಟಲ್ ನ ಲಾಸ್ ಆಗ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ನಾಳೆ ಈ ಸೆಬಿ ಮೀಟಿಂಗ್ ಇದೆ ಅಲ್ವಾ, ಈ ಮೀಟಿಂಗ್ ಅಲ್ಲಿ ಏನಾದ್ರು ಈ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಏನಾದ್ರು ರಿಮೂವ್ ಮಾಡಾಕಿ ಬರೀ ಮಂತ್ಲಿ ಎಕ್ಸ್ಪೈರಿ ಮಾತ್ರನೇ ಇರುತ್ತೆ ಅಂತ ಏನಾದ್ರು ಸ್ಟೇಟ್ಮೆಂಟ್ಸ್ ಬಂದ್ರೆ ಅದು BSE ಗೆ ಮತ್ತೆ NSE ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದ ವಾಲ್ಯೂಮ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಇರುತ್ತೆ. ಅದರಿಂದ ಶೇರ್ ಪ್ರೈಸ್ ಕೂಡ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ನೋಡೋಣ ನಾಳೆ ಈ ಮೀಟಿಂಗ್ ಅಲ್ಲಿ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಿನಿಸ್ಟರ್ ಆದ ನಿತಿನ್ ಗಡ್ಕರಿ ಅವ್ರು ಗೊತ್ತಲ್ವಾ, ಈ ರೀಸೆಂಟ್ ಟೈಮ್ ಅಲ್ಲೇನೆ E20 ಪೆಟ್ರೋಲ್ ಬಗ್ಗೆ ತುಂಬಾನೇ ನೆಗೆಟಿವ್ ಅಪ್ಡೇಟ್ಸ್ ನೆಲ್ಲ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡೇ ಇರ್ತೀರಾ. ಅದ್ರ ಜೊತೆಗೆ ನಿತಿನ್ ಗಡ್ಕರಿ ಅವ್ರ ರಿಲೇಟೆಡ್ ಆಗಿ ನೋಡ್ಕೊಂಡ್ರು ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಎಲ್ಲ ಬರ್ತಾನೆ ಇದಾವೆ ಈ ರೀಸೆಂಟ್ ಟೈಮ್ ಅಲ್ಲಿ. ಫ್ರೆಂಡ್ಸ್, ಇವಾಗ ಈ ಇಶ್ಯೂ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇಲ್ಲ ಅಂತಂದ್ರೆ E20 ಪೆಟ್ರೋಲ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ನಾವು ಪ್ರತಿಯೊಬ್ರು 2 ವೀಲರ್ನ 4 ವೀಲರ್ನ ಬಳಸ್ತಾನೆ ಇರ್ತೀವಲ್ವಾ, ಇದರಲ್ಲಿ ಪೆಟ್ರೋಲ್ ಬಳಸ್ತೀವಲ್ವಾ, ಈ ಪೆಟ್ರೋಲ್ ಅಲ್ಲಿ 80% ಮಾತ್ರನೇ ಪೆಟ್ರೋಲ್ ಆಗಿರುತ್ತೆ. ಇನ್ನು ಮಿಕ್ಕಿರೋ 20% ಏನಿದು ಎಥನಾಲ್ ಆಗಿರುತ್ತೆ. ಅದರಿಂದ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನ್ ಅಪ್ಡೇಟ್ ಆಗ್ತಾ ಇದೆ ಅಂದ್ರೆ ಎಥನಾಲ್ ನ ಬಳಸೋದ್ರಿಂದ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಜಿನ್ ಪರ್ಫಾರ್ಮೆನ್ಸ್ ಕೂಡ ಡ್ರಾಪ್ ಆಗುತ್ತೆ. ಮತ್ತೆ ಇಂಜಿನ್ಸ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಬಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾನೇ ಅಪ್ಡೇಟ್ ಆಗಿತ್ತು. ಅದರಿಂದ ಪ್ರತಿಯೊಬ್ರು ನಿತಿನ್ ಗಡ್ಕರಿ ಅವ್ರ ರಿಲೇಟೆಡ್ ಆಗಿ ನೆಗೆಟಿವ್ ಕಮೆಂಟ್ಸ್ ನ ಮತ್ತೆ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ನಿತಿನ್ ಗಡ್ಕರಿ ಅವರು ಒಂದು ಆಟೋ ಇಂಡಸ್ಟ್ರಿ ಈವೆಂಟ್ ಅಲ್ಲಿ E20 ಪೆಟ್ರೋಲ್ ಬಗ್ಗೆ ಕೂಡ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂದ್ರೆ ಇವಾಗ ನಾವ್ ಏನ್ ವೆಹಿಕಲ್ಸ್ ಅಲ್ಲಿ ಬಳಸ್ತಾ ಇದೀವಿ ಇದು ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಪ್ರತಿಯೊಂದನ್ನು ಅಪ್ರೂವ್ ಆಗಿ ಬಂದಿದೆ. ಜೊತೆಗೆ ನಾವು ಕಂಪ್ಲೀಟ್ ಟೆಸ್ಟ್ ಮಾಡಿದೀವಿ. ಇದರಿಂದ ಯಾವುದೇ ವೆಹಿಕಲ್ಸ್ ಗೆ ಯಾವುದೇ ತರ ಎಫೆಕ್ಟ್ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇದುವರೆಗೂ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನೇನ್ ನೋಡಿದೀರಾ ಅದೆಲ್ಲ ಒಂದು ಪೊಲಿಟಿಕಲ್ ಕ್ಯಾಂಪೇನಿಂಗ್ ಅಂತ ಕೂಡ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದಕ್ಕೋಸ್ಕರ ಇದನ್ನ ಯಾರು ನಂಬಕ್ ಹೋಗ್ಬೇಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಇವಾಗ ಲಾಸ್ಟ್ 2-3 ಇಯರ್ಸ್ ಅಲ್ಲಿ ನಿಮ್ ಬೈಕ್ಸ್ ಅಲ್ಲಾಗ್ಲಿ ಅಥವಾ ಕಾರ್ ಅಲ್ಲಾಗ್ಲಿ ಏನಾದ್ರೂ ಮೈಲೇಜ್ ಏನಾದ್ರೂ ಡ್ರಾಪ್ ಆಗಿದ್ಯಾ ಅಥವಾ
ರೀಸೆಂಟಾಗಿ ಏನಾದರೂ ನೀವು ಇಂಜಿನ್ ರಿಲೇಟೆಡ್ ಆಗಿ ಏನಾದರೂ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಏನಾದರೂ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆಯಾ ಇಲ್ವಾ ಅಂತ ಏನಾದರೂ ಗೊತ್ತಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ಬ್ರೋಕರೇಜ್ ಫರ್ಮ್ ಆದ ಜೆಫ್ರೀಸ್ ಅವರು ಇದಾರಲ್ವಾ, ಇವ್ರು ನೋಡ್ಕೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ನೋಡ್ಕೊಂಡ್ರೆ ಹೊಸದಾಗಿ 8 ಕಂಪನೀಸ್ಗೆ ಇವರು ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. ಇದುವರೆಗೂ ನೋಡ್ಕೊಂಡ್ರೆ 25 ಕಂಪನೀಸ್ಗೆ ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವರು ತುಂಬಾ ಸೆಕ್ಟರ್ಸ್ ಅಲ್ಲಿ ತುಂಬಾ ಕಂಪನೀಸ್ನೆಲ್ಲ ಪಿಕ್ ಮಾಡಿದ್ದಾರೆ. ಬ್ಯಾಂಕಿಂಗ್ ಸೆಕ್ಟರ್, ಪೆಟ್ರೋಕೆಮಿಕಲ್ಸ್, ಪೋರ್ಟ್ಸ್, ಫಾರ್ಮಾಸ್ಯೂಟಿಕಲ್, ಐಟಿ ಸರ್ವಿಸಸ್, ಈ ತರ ತುಂಬಾನೇ ಸೆಕ್ಟರ್ಸ್ ಅಲ್ಲೆಲ್ಲ ತುಂಬಾ ಕಂಪನೀಸ್ ನ ಪಿಕ್ ಮಾಡಿ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮ್ ಅಲ್ಲಿ ಯಾವ್ಯಾವ ರೀಸನ್ಸ್ ಮೇಲೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಏನ್ ರೀಸನ್ಸ್ ಹೇಳ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಇವರು ಎಬಿಟಾ ಡಬಲ್ ಡಿಜಿಟ್ ಅಲ್ಲಿ ಗ್ರೋತ್ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ FY25 ಇಂದ 28 ವರೆಗೂ ನೋಡ್ಕೊಂಡ್ರೆ ಎಬಿಟಾ 11% CAGR ಅಲ್ಲಿ ಗ್ರೋ ಆಗುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಜಿಯೋ ಬಿಸ್ನೆಸ್ ಅಲ್ಲಿ 22% ಗ್ರೋತ್ ಇರುತ್ತೆ. ಮತ್ತೆ ರಿಟೇಲ್ ಬಿಸ್ನೆಸ್ ಅಲ್ಲಿ 14% ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ತರ 25 ಕಂಪನೀಸ್ ನ ಪಿಕ್ ಮಾಡಿದ್ದಾರೆ. ಏನೇನ್ ರೀಸನ್ಸ್ ಇದಾವೆ ಅಂತ ಸಮೇತ ನೀವು ನೋಡ್ಬೋದು. ಇವಾಗ ಈ ಲಿಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಕೊಫೋರ್ಜ್, ಸಿಮೆನ್ಸ್ ಎನರ್ಜಿ ಇಂಡಿಯಾ, ಅದಾನಿ ಪೋರ್ಟ್ಸ್, ಈ ತರ ತುಂಬಾನೇ ಕಂಪನೀಸ್ ಇದಾವೆ. ಇದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಈ 25 ಕಂಪನೀಸ್ ಏನಿದಾವೆ ಆ 25 ಕಂಪನೀಸ್ ಇಲ್ಲೇ ಡಿಸ್ಪ್ಲೇ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾರಾದ್ರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆಕ್ಮೆ ಸೋಲಾರ್ ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಆಕ್ಮೆ ವೀನಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ. ಈ ಕಂಪನಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 3892 crores ಲೋನ್ ಅಪ್ರೂವ್ ಆಗಿದೆ. ಏನಕ್ಕೋಸ್ಕರ ಅಂತ ನೋಡ್ಕೊಂಡ್ರೆ 400 ಮೆಗಾವಾಟ್ಸ್ ಸೋಲಾರ್ ಪವರ್ ಪ್ರಾಜೆಕ್ಟ್ಗೆ ಮತ್ತೆ ಬ್ಯಾಟ್ರಿ ಪ್ರಾಜೆಕ್ಟ್ಗೋಸ್ಕರ ಅಪ್ರೂವ್ ಆಗಿದೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಎರಡು ಪ್ರಾಜೆಕ್ಟ್ ನ ರಾಜಸ್ಥಾನ್ ಅಲ್ಲಿ ಬಿಲ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಸೋಲಾರ್ ಪವರ್ ಪ್ರಾಜೆಕ್ಟ್ ಇದೆ ಅಲ್ವಾ, ಈ ಪ್ರಾಜೆಕ್ಟ್ ಅಲ್ಲಿ ಜನರೇಟ್ ಆಗೋ ಎಲೆಕ್ಟ್ರಿಸಿಟಿನ NHPC ಅವ್ರಿಗೆ ಸೆಲ್ ಮಾಡ್ತೀವಿ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ₹4.64 ಪರ್ ಯೂನಿಟ್ ಅಲ್ಲಿ ಸೆಲ್ ಮಾಡ್ತೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫಂಡಿಂಗ್ ಮಾಡ್ತಾ ಇದಾರಲ್ವಾ, ಇವಾಗ ಫಂಡಿಂಗ್ ಮಾಡೋದಕ್ಕೂ ಮುಂಚೆನೆ ಯಾವ ತರ ಪ್ರಾಜೆಕ್ಟ್ ಇದು, ಇವರು ಕೇಪಬಿಲಿಟಿ ಇದೆಯಾ ಇಲ್ವಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಫಂಡಿಂಗ್ ಮಾಡ್ತಾ ಇದಾರಲ್ವಾ, ಅಂದ್ರೆ ನಿಯರ್ಲಿ 4000 crores ಫಂಡಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಮುಂಚೆನೆ ಚೆಕ್ ಮಾಡಿರ್ತಾರೆ. ಇವರು ಈ ಪ್ರಾಜೆಕ್ಟ್ ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತಾರೆ, ಮತ್ತೆ ಇದರಿಂದ ಯಾವ ತರ ರೆವಿನ್ಯೂಸ್ ನ ಜನರೇಟ್ ಮಾಡ್ತಾರೆ, ಮತ್ತೆ ನಮ್ಗೆ EMIs ಎಲ್ಲ ಯಾವ ತರ ಪೇ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿರ್ತಾರೆ. ಇವಾಗ SBI ಫಂಡಿಂಗ್ ಮಾಡ್ತಾ ಇದೆಲ್ಲ ಇದೊಂದು ಪಾಸಿಟಿವ್ ಆಗುತ್ತೆ. ಮತ್ತೆ ಇಲ್ಲಿ ಜನರೇಟ್ ಆಗೋ ಎಲೆಕ್ಟ್ರಿಸಿಟಿನ NHPC ಅವ್ರಿಗೆ ಸೆಲ್ ಮಾಡ್ತಾ ಇದಾರಲ್ವಾ, ಇದು ಕೂಡ ಒಂದು ಪಾಸಿಟಿವ್ ಆಗುತ್ತೆ. ಓವರ್ ಆಲ್ ಈ ಎಲ್ಲಾ ಪಾಸಿಟಿವ್ ಅಪ್ಡೇಟ್ಸ್ ಇಂದಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವಾಗ 3892 crores ಲೋನ್ ತಗೊಂಡಿದಾರಲ್ವಾ, ಈ ಲೋನ್ ರೀಪೇಮೆಂಟ್ಗೆ 19 years ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇವಾಗ ಎಲೆಕ್ಟ್ರಿಸಿಟಿನ ಸೆಲ್ ಮಾಡೋದ್ರಿಂದ ಇವ್ರಿಗೆ ಕಾನ್ಸ್ಟೆಂಟ್ ರೆವಿನ್ಯೂಸ್ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನೀವ್ ಯಾರಾದ್ರೂ ಪತಾಂಜಲಿ ಫುಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ, ಹಾಗಾದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ 67% ಶೇರ್ಸ್ ಫಾಲ್ ಆಗಿದೆ ಅಂತ ಕಾಣಿಸುತ್ತಲ್ವಾ. ಆದ್ರೆ ನೀವು ಯಾರನ್ನು ಅದಕ್ಕೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇವರು ಸ್ಟಾಕ್ ಸ್ಪ್ಲಿಟ್ ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಫಾಲ್ ಆಗಿರೋ ತರ ಕಾಣ್ತಾ ಇರೋದು. ಇವಾಗ ಇವ್ರು ನೋಡ್ಕೊಂಡ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಮಾಡಿದ್ದಾರೆ. ಅಂದ್ರೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಏನಾದ್ರು ಒಂದು ಶೇರ್ ಇದ್ರೆ ಅದು 2 ಶೇರ್ಸ್ ಆಗುತ್ತೆ. ಅದರಿಂದನೇ ಇವಾಗ ಪ್ರೈಸ್ ಕೂಡ ಅಡ್ಜಸ್ಟ್ ಆಗಿರೋದು. ಈ ತರ ಸ್ಟಾಕ್ ಸ್ಪ್ಲಿಟ್ ಮಾಡೋದ್ರಿಂದ ಈ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ. ಅದರಿಂದ ಈ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಶೇರ್ ಪ್ರೈಸ್ ಕಮ್ಮಿ ಆಗಿರೋ ಕಾರಣದಿಂದ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಯಾಕಂದ್ರೆ ತುಂಬಾ ಹೈ ಪ್ರೈಸಸ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ಅದನ್ನು ಅಷ್ಟು ಹೈ ಪ್ರೈಸ್ ಕೊಟ್ಟು ಇನ್ವೆಸ್ಟ್ ಮಾಡಿದ್ರು ಜಸ್ಟ್ 1 or 2 ಶೇರ್ಸ್ ಬರ್ತಾವಲ್ವಾ ಅಂತ. ಅದಕ್ಕೋಸ್ಕರ ಈ ತರ ಸ್ಟಾಕ್ ಸ್ಪ್ಲಿಟ್ ಮಾಡೋದ್ರಿಂದ ರಿಟೇಲ್ ಇನ್ವೆಸ್ಟರ್ಸ್ ತುಂಬಾನೇ ಅಟ್ರಾಕ್ಟ್ ಆಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಪ್ರಪಂಚದಲ್ಲೇನೆ ರಿಚೆಸ್ಟ್ ಪರ್ಸನ್ ಅಂದ್ರೆ ಯಾರು ಹೇಳ್ತೀರಾ ಹೇಳಿ? ಎಲನ್ ಮಸ್ಕ್ ಅವರು ಇದ್ದಾರೆ ಅಂತ ಹೇಳ್ತಿರಲ್ವಾ. ಆದ್ರೆ ಇವಾಗ ಅದು ಬದಲಾಗಿದೆ. ಇವಾಗ ಪ್ರಪಂಚದಲ್ಲೇ ರಿಚೆಸ್ಟ್ ಪರ್ಸನ್ ಬಂದು ಲ್ಯಾರಿ ಎಲಿಸನ್. ಇವ್ರು ಯಾರು ಅಂತ ಅಂದ್ರೆ ಈ ಒರಾಕಲ್ ಇದೆ ಅಲ್ವಾ, ಈ ಒರಾಕಲ್ ಕಂಪನಿಯ ಇವರೇ ಇವಾಗ ಪ್ರಪಂಚದಲ್ಲೇ ರಿಚೆಸ್ಟ್ ಪರ್ಸನ್ ಆಗಿದ್ದಾರೆ. ಮತ್ತೆ ಇವಾಗ ಇವರು ರಿಚೆಸ್ಟ್ ಪರ್ಸನ್ ಯಾವ ತರ ಆದ್ರು, ಇದರಿಂದ ಏನ್ ರೀಸನ್ಸ್ ಇದೆ, ಮತ್ತೆ ಒರಾಕಲ್ ಫಿನಾನ್ಷಿಯಲ್ ಸರ್ವಿಸಸ್ ನೋಡ್ಕೊಂಡ್ರೆ US ಮಾರ್ಕೆಟ್ ಅಲ್ಲೂ ಇದೆ, ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲೂ ಲಿಸ್ಟ್ ಆಗಿದೆ. ಓಕೆನಾ? ಇವಾಗ US ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ 42% ಒಂದೇ ದಿನದಲ್ಲೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಅದೇ ತರ ನಮ್ಮ ಮಾರ್ಕೆಟ್ ಅಲ್ಲೂ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಿಂದ ಏನ್ ರೀಸನ್ಸ್ ಇದಾವೆ ಅಂತ ಇವಾಗ ಸಿಂಪಲ್ ಆಗಿ ಮಾತಾಡ್ಕೊಳ್ಳೋಣ.
ಮೊನ್ನೆ ರಾತ್ರಿ ನೋಡ್ಕೊಂಡ್ರೆ ಈ ಒರಾಕಲ್ ಕಂಪನಿ US ಮಾರ್ಕೆಟ್ ಅಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಅದರಿಂದ ಸ್ಟಾಕ್ ಪ್ರೈಸ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅವತ್ತು ನೋಡ್ಕೊಂಡ್ರೆ US ಮಾರ್ಕೆಟ್ ಅಲ್ಲಿ 42% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದರಿಂದ ಈ ಒರಾಕಲ್ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡ್ಕೊಂಡ್ರೆ $244 ಬಿಲಿಯನ್ ಆಡ್ ಆಗಿದೆ ಅವತ್ತೊಂದೇ ದಿನನೇ. ಬರೀ ಇದೊಂದೇ ರೀಸನ್ ಇಂದ ಮಾತ್ರನೇ ಅಲ್ಲ, ಅವತ್ತೇನೆ ಈ ಚಾಟ್ GPT ಕಂಪನಿ ಇದೆ ಅಲ್ವಾ, ಈ ಕಂಪನಿ ಜೊತೆ ನೋಡ್ಕೊಂಡ್ರೆ ಒಂದು ಮೆಗಾ ಡೀಲ್ಗೆ ಸೈನ್ ಮಾಡಿದ್ದಾರೆ. ಏನಕ್ಕಂತ ಅಂದ್ರೆ ಈ 4.5 ಗಿಗಾವಾಟ್ಸ್ ಡೇಟಾ ಸೆಂಟರ್ ಕೆಪಾಸಿಟಿನ ಸಪ್ಲೈ ಮಾಡೋದಕ್ಕೆ, ಅದನ್ನು ನೆಕ್ಸ್ಟ್ 5 years ವರ್ಗು ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಈ ಚಾಟ್ GPT ಜೊತೆ ಡೀಲ್ ನ ಸೈನ್ ಮಾಡಿದಾರಲ್ಲ, ಈ ಡೀಲ್ ಟೋಟಲ್ ವರ್ತ್ ನೋಡ್ಕೊಂಡ್ರೆ $300 ಬಿಲಿಯನ್ ಅಷ್ಟು ದೊಡ್ಡ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಂದ್ರೆ 26 ಲಕ್ಷ ಕೋಟಿ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅದರಿಂದನೂ ಸಹ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇವೆರಡೇ ಕಾರಣ ಅಲ್ಲ, ಇನ್ನು 3 ಡಿಫ್ರೆಂಟ್ ಕಂಪನೀಸ್ ಹತ್ರ ತುಂಬಾನೇ ದೊಡ್ಡ ಆರ್ಡರ್ಸ್ ಎಲ್ಲ ವಿನ್ ಆಗಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದಾನೆ ನಿಯರ್ಲಿ 42% ವರ್ಗೂ US ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ತರ ಎಲ್ಲ ಅಪ್ಡೇಟ್ಸ್ ಬಂತಲ್ವಾ, ಅದಾದ್ಮೇಲೆ ಅವತ್ ಬೆಳಿಗ್ಗೆ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರು ನಿಯರ್ಲಿ 10% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಅದೇ ಪಾಸಿಟಿವಿಟಿ ಕಂಟಿನ್ಯೂ ಆಗಿತ್ತು. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 6 to 7% ವರ್ಗೂ ಪಾಸಿಟಿವ್ ಗೆ ಓಪನ್ ಆಯ್ತು. ಆದ್ರೆ ನಿನ್ನೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ವಾ, ಅದರಿಂದ ಈ ಕಂಪನಿಯಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಅದರಿಂದ ಇವತ್ತು 1% ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವತ್ತಿಗೆ ಅಪ್ಡೇಟ್ಸ್ ಮುಗಿತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.